ಎಲ್ಲ ಕನ್ನಡ ವಿದ್ಯಾರ್ಥಿಗಳಿಗೆ ಸ್ವಾಗತ. ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಸೆಕೆಂಡ್ ಸೆಮಿಸ್ಟರಿ BCom ವಿದ್ಯಾರ್ಥಿಗಳಿಗೆ ಕೊಟ್ಟಿರುವ ಈ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಒಂದು ಸಾರಾಂಶ. ಈ ಕಾದಂಬರಿಯನ್ನು ಬರೆದಿರೋದು ಸಾರಾ ಅಬೂಬಕರ್. ಇಲ್ಲಿ ಕೆಲವು ಪಾತ್ರಗಳು ತಮಗೆ ತಿಳಿಸಲು ಬಯಸುತ್ತೇನೆ. ಇಲ್ಲಿ ಪಾತ್ರಗಳು ಈ ರೀತಿ ಇದೆ: ಮೊಹಮ್ಮದ್ ಖಾನ್, ಶೇಖ್ ಅಲಿ, ರಶೀದ್, ಅಮೀನಾ, ಫಾತಿಮಾ, ಪಾಪು, ನಾದಿರಾ, ಸಲೀಂ ಮತ್ತು ಜಮೀಲಾ ಇಲ್ಲಿ ಬರುವಂತಹ ಕೆಲವು ಪ್ರಮುಖ ಪಾತ್ರಗಳು. ನಾವು ಮುಂದೆ ಗಮನಿಸಿದಾಗ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಪಾತ್ರಗಳು: ನಾದಿರಾ ಕಾದಂಬರಿಯ ನಾಯಕಿ, ರಶೀದ್ ನಾದಿರಳ ಪತಿ, ಮೊಹಮ್ಮದ್ ಖಾನ್ ನಾದಿರಳ ತಂದೆ, ಹಠಮಾರಿ ಮತ್ತು ಮುಂಗೋಪಿ, ಫಾತಿಮಾ ನಾದಿರಳ ತಾಯಿ, ಪಾಪು ನಾದಿರಾ ಮತ್ತು ರಶೀದ್ ಅವರ ಪುಟ್ಟ ಮಗ, ಅಮೀನಮ್ಮ ರಶೀದಿನ ತಾಯಿ, ನಾದಿರಳ ಅತ್ತೆ, ಜಮೀಲಾ ನಾದಿರಳ ಏಕೈಕ ತಂಗಿ, ಪಾರು ವನಮೀನು ಮಾರುವ ಮಹಿಳೆ, ನಾದಿರಾ ಮತ್ತು ರಶೀದ್ ನಡುವೆ ಪತ್ರ ವ್ಯವಹಾರ ತಲುಪಿಸುವವಳು, ಕಾಜಿ ಸಾಹೇಬ್ರು ಮಣಿಪುರದ ಮಸೀದಿಯ ಧರ್ಮಗುರುಗಳು, ಖಾದರ್ ಮೊಹಮ್ಮದ್ ಖಾನರ ಗೆಳೆಯ, ಶೇಖ್ ಅಲಿ ನಾದಿರ್ಳನ್ನು ಒಂದು ರಾತ್ರಿ ಮದುವೆಯಾಗುವ ವ್ಯಕ್ತಿ, ಹೊಸಮನೆ ಸಲೀಂ ನಾದಿರ್ಳನ್ನು ಮದುವೆಯಾಗಲು ಬಯಸಿದ ಶ್ರೀಮಂತ ಮುದುಕ, ಜುಲೇಖಾ ಫಾತಿಮಾಲ ಹೇಳುವ ಉಪಕಥೆಯಲ್ಲಿ ಬರುವ ಮಹಿಳೆ, ಅಬ್ಬು ಮೊಹಮ್ಮದ್ ಖಾನ್ ಮದುವೆಯ ಸಲಹೆ ನೀಡಿದ ವ್ಯಕ್ತಿ. ಈಗ ನಾವು ಕಥೆಯನ್ನು ಈ ಕಾದಂಬರಿಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಸಾರಾ ಅಬೂಬಕರ್ ಅವರ ಚಂದ್ರಗಿರಿ ತೀರದಲ್ಲಿ ಕಾದಂಬರಿಯ ಈ ಭಾಗವು ಚಂದ್ರಗಿರಿ ನದಿಯ ತೀರದಲ್ಲಿ ವಾಸಿಸುವ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾಲ ದಂಪತಿಗಳ ಬದುಕು ಹಾಗೂ ಅವರ ನಡುವಿನ ಸಂಕೀರ್ಣ ಸಂಬಂಧವನ್ನು ಚಿತ್ರಿಸುತ್ತದೆ. ಈ ಭಾಗದ ಸಾರಾಂಶ ಇಲ್ಲಿದೆ. ಜೀವನದ ಶೈಲಿ ಅಂದರೆ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾಲ ಜೀವನ ಶೈಲಿ. ಚಂದ್ರಗಿರಿ ನದಿಯ ಪಕ್ಕದ ಕಿಳಿಯೂರು ಎಂಬ ಗ್ರಾಮದಲ್ಲಿ ಮೊಹಮ್ಮದ್ ಖಾನ್ ಮತ್ತು ಫಾತಿಮಾ ವಾಸ ಮಾಡುತ್ತಾರೆ. ಅವರ ಬಡತನದ ಸಂಸಾರಕ್ಕೆ 1 ಎಕರೆ ತೆಂಗಿನ ತೋಟ, ಕೆಲವು ದನಕರುಗಳು, ಮೇಕೆಗಳು, ಕೋಳಿ ಮತ್ತು ಆ ಕೋಳಿಯಿಂದ ಬರುವಂಥ ಮೊಟ್ಟೆ ಮಾರುವುದು ಮತ್ತು ಬೀಡಿ ಸುತ್ತಿ ಮಾರುವುದು ಅವರು ಮನೆಯ ಮೂಲ ಆದಾಯ. ಮೊಹಮ್ಮದ್ ಖಾನ್ ಒಬ್ಬ ಹಠಮಾರಿ, ಮುಂಗೋಪಿ ಮತ್ತು ತುಂಬ ಸೋಮಾರಿ ವ್ಯಕ್ತಿ. ಮನೆಯ ಜವಾಬ್ದಾರಿಯೆಲ್ಲ ಫಾತಿಮಾಲೇ ನಿಭಾಯಿಸುತ್ತಾಳೆ. ಈ ಮೊಹಮ್ಮದ್ ಖಾನ್ ತನ್ನ ಬಡತನವನ್ನು ಮುಚ್ಚಿಟ್ಟುಕೊಳ್ಳಲು ಖಾನ್ ಯಾವಾಗಲೂ ಕೋಟು ಮತ್ತು ಟೋಪಿಯನ್ನು ಧರಿಸಿ ಗಂಭೀರವಾಗಿ ಪ್ರದರ್ಶನ ಮಾಡುತ್ತಿರುತ್ತಾನೆ. ಮುಂದೆ ಗಮನಿಸಿದಾಗ ಬದಲಾವಣೆಯ ಕ್ಷಣ. ಖಾನ್ ಅಂದರೆ ಮೊಹಮ್ಮದ್ ಖಾನ್ ಆರಂಭದಲ್ಲಿ ಹೆಂಡತಿ ಫಾತಿಮಾಲ ಕೆಲಸದಲ್ಲಿ ನೆರವಾಗುತ್ತಿರಲಿಲ್ಲ. ಆದರೆ ಒಂದು ದಿನ ನದಿಯಲ್ಲಿ ತೆಂಗಿನ ಗರಿಗಳನ್ನು ನೆನೆಸುವಾಗ ಫಾತಿಮಾ ಕಾಲು ಜಾರಿ ನದಿಗೆ ಬೀಳುತ್ತಾಳೆ. ಅವಳನ್ನು ರಕ್ಷಿಸಿದ ನಂತರ ಖಾನ್ನಲ್ಲಿ ಸ್ವಲ್ಪ ಬದಲಾವಣೆ ಕಂಡುಬರುತ್ತದೆ. ಅಂದಿನಿಂದ ಆತ ತೆಂಗಿನ ಗರಿಗಳನ್ನು ಹನೆಯುವ ಕೆಲಸದಲ್ಲಿ ಫಾತಿಮಾಲೆಗೆ ನೆರವಾಗಲು ಪ್ರಾರಂಭಿಸುತ್ತಾನೆ. ಮೊಹಮ್ಮದ್ ಖಾನ್ ಬಾಲ್ಯ ವಿವಾಹ ಮತ್ತು ದಾಂಪತ್ಯದ ಕ್ರೌರ್ಯ. 28 ವರ್ಷದ ಖಾನ್ ತನಗೊಬ್ಬಳು ಹೆಂಡತಿ ಬೇಕೆಂದು ಬಯಸುತ್ತಿದ್ದಾಗ ಅಬ್ಬು ಎಂಬಾತ ಸಲಹೆಯಂತೆ ಆತನ ತಂದೆ ಅಂದರೆ ಮೊಹಮ್ಮದ್ ಖಾನ ತಂದೆ ಮೊಹಮ್ಮದ್ ಖಾನಿಗೆ ಮದುವೆ ಮಾಡುತ್ತಾರೆ. ಆದರೆ ಆತ ಮದುವೆ ಆಗುವುದು ಕೇವಲ 11 ವರ್ಷದ ಬಾಲಕಿ ಫಾತಿಮಾಲನ್ನು. ಮದುವೆಯ ಮೊದಲ ರಾತ್ರಿಯೇ ಖಾನ್ ತನ್ನ ಒರಟುತನದಿಂದ ಪುಟ್ಟ ಹುಡುಗಿ ಫಾತಿಮಾಲೆಗೆ ದೈಹಿಕ ಮತ್ತು ಮಾನಸಿಕ ಆಘಾತ ನೀಡುತ್ತಾನೆ. ಅಂದಿನಿಂದ ಫಾತಿಮಾಲ ಬದುಕು ಹೆದರಿಕೆ ಮತ್ತು ಹಿಂಸೆಯ ನಡುವೆ ಸಾಗುತ್ತದೆ. ಗಂಡನ ಸರ್ವಾಧಿಕಾರ ಮತ್ತು ಹಿಂಸೆ. ಮೊಹಮ್ಮದ್ ಖಾನ್ ಮನೆಯಲ್ಲಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಾನೆ. ಫಾತಿಮಾಲ ತನ್ನ ಅಕ್ಕನ ಮಗಳ ಮದುವೆಗೆ ಹೋಗಿ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಆಕೆಯನ್ನು ಪರಪುರುಷನ ಜೊತೆ ಸೇರಿಸುವ ಕೀಳು ಮಾತನಾಡಿ ಬೆತ್ತದಿಂದ ಹೊಡೆಯುತ್ತಾನೆ ಮೊಹಮ್ಮದ್ ಖಾನ್. ಈ ಅವಮಾನದಿಂದ ನೊಂದ ಫಾತಿಮಾ ಅಂದಿನಿಂದ ಮನೆಯಿಂದ ಹೊರಗೆ ಹೋಗುವುದನ್ನೇ ನಿಲ್ಲಿಸುತ್ತಾಳೆ. ಅಸಹಾಯಕತೆ ನಡುವಿನ ಸಮಾಧಾನ. ಇಷ್ಟೆಲ್ಲ ಹಿಂಸೆ ನೀಡಿದರೂ ಖಾನ್ ತನಗೆ ಸವತಿಯನ್ನು ತರಲಿಲ್ಲ ಮತ್ತು ಪರಸ್ತ್ರೀಯರ ವ್ಯಾಮೋಹ ಹೊಂದಲಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಫಾತಿಮಾ ತನ್ನ ವಿಧಿಯನ್ನು ಅಳೆಯುತ್ತಾ ಸಮಾಧಾನ ಪಟ್ಟುಕೊಳ್ಳುತ್ತಾಳೆ.
ನಾದಿರಾ ಮತ್ತು ರಶೀದ್ ಅವರ ವಿವಾಹ ಹಾಗೂ ಅವರ ಸುಂದರ ಸಂಸಾರ ಜೀವನದ ಆರಂಭವನ್ನು ಕುರಿತಾಗಿದೆ. ಫಾತಿಮಾಳ ಕುಟುಂಬದ ಸ್ಥಿತಿ. ಫಾತಿಮಾ ಮತ್ತು ಆಕೆಯ ಮಗಳು ಜಮೀಲಾ ಹಗಲು ರಾತ್ರಿ ಎನ್ನದೆ ಬೀಡಿ ಕಟ್ಟಿ ಸಂಸಾರವನ್ನು ನಿಭಾಯಿಸುತ್ತಿದ್ದರು. ಪತಿ ಮಹಮ್ಮದ್ ಖಾನ್ ಅಂಗಡಿಯಿಂದ ಸಾಮಾನು ತರುವುದು ಮತ್ತು ಬೀಡಿ ಮುಟ್ಟಿಸಿ ಹಣ ತರುವ ಕೆಲಸ ಮಾಡುತ್ತಿದ್ದರು. ಅವರ ಹಿರಿಯ ಮಗಳಾದ ನಾದಿರ್ಳನ್ನು ಕಾವಲಿಯ ರಶೀದ್ ಎಂಬುವನಿಗೆ ಮದುವೆ ಮಾಡಿಕೊಡಲಾಗಿತ್ತು. ನಾದಿರ್ಳ ಮತ್ತು ರಶೀದ ವಿವಾಹ ನಾದಿರ್ಳಿಗೆ 14 ವರ್ಷ ಹಾಗೂ ರಶೀದ್ಗೆ 23 ವರ್ಷಗಳಾಗಿತ್ತು ಈ ವಿವಾಹ ನಡೆದಿತ್ತು. ಅಂದಿನ ಕಾಲದ ಪದ್ಧತಿಯಂತೆ ವರನನು ಮದುವೆಗೆ ಮೊದಲು ವಧುವನ್ನು ನೋಡಿರಲಿಲ್ಲ. ಮಹಮ್ಮದ್ ಖಾನ್ ಅವರ ಶಕ್ತ್ಯಾನುಸಾರ ಅದ್ಧೂರಿಯಾಗಿ ಮದುವೆ ಮಾಡಿ 10 ಪವನ್ ಚಿನ್ನ ಮತ್ತು 2,000 ರೂಪಾಯಿಗಳ ವರದಕ್ಷಿಣೆ ನೀಡಿದ್ದರು. ರಶೀದ್ ಆ ಹಣದಲ್ಲಿ ನಾದಿರ್ಳಿಗೆ ಒಡವೆ, ಬಟ್ಟೆಗಳನ್ನು ಹಾಗೂ ಅತ್ತೆಗೆ ರೇಷ್ಮೆ ಸೀರೆಯನ್ನು ಕೊಡಿಸುವ ಮೂಲಕ ಸಂಪ್ರದಾಯವನ್ನು ಪಾಲಿಸಿದ್ದನು. ರಶೀದ್ ವಿವಾಹ ಮೊದಲ ರಾತ್ರಿ ಮತ್ತು ಭೀತಿಯ ನಿವಾರಣೆ. ಮದುವೆ ರಾತ್ರಿ ಮೊದಲ ಬಾರಿಗೆ ನಾದಿರ್ಳನ್ನು ಭೇಟಿಯಾದಾಗ ಆಕೆ ಅತೀವ ಭಯದಿಂದ ಅಳುತ್ತಿದ್ದಳು. ಆದರೆ ರಶೀದ್ ಅತ್ಯಂತ ಮೃದುವಾಗಿ ಮತ್ತು ಪ್ರೀತಿಯಿಂದ ಮಾತನಾಡಿಸಿ ತಾನು ತಂದಿದ್ದ ಉಡುಗೊರೆಗಳನ್ನು ತೋರಿಸುವ ಮೂಲಕ ಅವಳ ಭಯವನ್ನು ಹೋಗಲಾಡಿಸಿದನು. ಪರಸ್ಪರ ಮೊದಲ ನೋಟದಲ್ಲೇ ಅವರಿಬ್ಬರ ನಡುವೆ ಪ್ರೀತಿ ಮತ್ತು ಅನುರಾಗ ಚಿಗುರಿತು. ರಶೀದಿನ ಸೌಮ್ಯ ಸ್ವಭಾವ ನಾದಿರ್ಳಿಗೆ ಧೈರ್ಯ ನೀಡಿತು. ತಾಯಿ ಫಾತಿಮಾಳ ಆತಂಕ ಮತ್ತು ಹಾರೈಕೆ. ತನ್ನ ಮದುವೆಯ ಜೀವನದಲ್ಲಿ ಕಹಿ ಅನುಭವಿಸಿದ್ದ ಫಾತಿಮಾಳ ಮಗಳ ಬದುಕು ಕೂಡ ಹಾಗೆಯೇ ಆಗುತ್ತದೆಯೇ ಎಂಬ ಆತಂಕದಲ್ಲಿದ್ದಳು. ಆದರೆ ಮರುದಿನ ಮಗಳ ಮುಖದಲ್ಲಿ ಕಂಡ ಸಂತೋಷ ಮತ್ತು ರಶೀದ್ ನೀಡಿದ ಗೌರವವನ್ನು ನೋಡಿ ಆಕೆಯ ಆತಂಕ ದೂರವಾಯಿತು. ಮಗಳ ಬೀಳ್ಕೊಡುಗೆ. ನಾದಿರಾ ತನ್ನ ಪತಿಯೊಂದಿಗೆ ನದಿ ದಾಟಿ ಗಂಡನ ಮನೆಗೆ ಹೊರಟಾಗ ಫಾತಿಮಾಳ ಮನಸ್ಸು ಭಾರವಾಯಿತು. ಮಗಳ ಜೀವನದ ಹಾದಿ ಸುಗಮವಾಗಿರಲಿ, ಯಾವುದೇ ಕಷ್ಟದ ಬಿರುಗಾಳಿಗೆ ಆಕೆಯನ್ನು ತಟ್ಟದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಕಣ್ಣೀರೊಂದಿಗೆ ಬೀಳ್ಕೊಟ್ಟಳು ಫಾತಿಮಾ ನಾದಿರ್ಳನ್ನು ಗಂಡನ ಮನೆಗೆ. ರಶೀದ್ ಮತ್ತು ನಾದಿರ್ಳ ದಾಂಪತ್ಯಗಳು ಅತ್ಯಂತ ಅನ್ಯೋನ್ಯವಾಗಿ ಕಾವಲಿಯಲ್ಲಿ ಸಾಗುತ್ತಿರುತ್ತದೆ. ರಶೀದ್ ಪತ್ನಿಯ ಆಸೆಗಳನ್ನು ಗೌರವಿಸುವ, ಅವಳಿಗೆ ಅಕ್ಷರಾಭ್ಯಾಸ ಕಲಿಸುವ ಪ್ರಗತಿಪರ ಯೋಚನೆಯನ್ನು ಹೊಂದಿರುತ್ತಾನೆ. ರಶೀದ್ ನಾದಿರಾ ತನ್ನ ಅತ್ತೆ ಮತ್ತು ಗಂಡನ ಮನೆಯಲ್ಲಿ ಪ್ರೀತಿಯಲ್ಲಿ ಸುಖಿ. ಒಮ್ಮೆ ನಾದಿರಾ ತನ್ನ ತವರೂರಾದ ಕಿಲಿಯೂರಿನಲ್ಲಿ ಮಗುವಿನೊಂದಿಗೆ ಇರುವಾಗ ಅವಳ ತಂದೆ ಮಹಮ್ಮದ್ ಖಾನ್ ಮತ್ತು ಇನ್ನೊಬ್ಬ ಮಗಳ ಮದುವೆಗೆ ಹಣದ ಸಹಾಯವನ್ನು ಕೇಳಲು ಅಳಿಯ ರಶೀದ್ನ ಅಂಗಡಿಗೆ ಮಣಿಪುರಕ್ಕೆ ಹೋಗುತ್ತಾರೆ. ವ್ಯಾಪಾರದಲ್ಲಿ ತೊಡಗಿದ್ದ ರಶೀದ್ ತಕ್ಷಣ ಅಷ್ಟು ದೊಡ್ಡ ಮೊತ್ತ ಹಣ ನನ್ನಿಂದ ನೀಡಲು ಸಾಧ್ಯವಿಲ್ಲ, ದಯವಿಟ್ಟು ಈ ಸಹಾಯ ನನ್ನ ಕೈಲಿ ಆಗಲ್ಲ ಅಂತೇಳಿ ಮಹಮ್ಮದ್ ಖಾನ್ಗೆ ರಶೀದ್ ಕೋಪದಲ್ಲೇ ಉತ್ತರ ಕೊಡುತ್ತಾನೆ. ಅಲ್ಲಿ ಇಬ್ಬರು ಜಗಳವಾಡಿಕೊಂಡು ಇದನ್ನೇ ಪ್ರತಿಷ್ಠೆಯಾಗಿ ತಿಳಿದುಕೊಂಡ ಮಹಮ್ಮದ್ ಖಾನ್ ನೇರವಾಗಿ ಮಣಿಪುರದ ತನ್ನ ಮಗಳ ಮನೆಗೆ ಹೋಗುತ್ತಾನೆ. ಅಲ್ಲಿ ಅಮೀನಾ ಇರ್ತಾಳೆ, ಅಂದರೆ ನಾದಿರಾ ಅತ್ತೆ ಇರ್ತಾಳೆ. ಅವಳ ಜೊತೆ ಸೌಮ್ಯವಾಗಿ ಮಾತಾಡಿ ನನ್ನ ಮಗಳನ್ನು ನಾನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ನಯವಾಗಿ ಮಾತಾಡಿ, ಆದರೆ ನಾದಿರಿಗೆ ಅದು ಇಷ್ಟವಿರಲಿಲ್ಲ. ನಾನು ಹೋಗಲ್ಲ ಅಮ್ಮ, ಒಂದು ಮಾತು ರಶೀದ್ಗೆ ತಿಳಿಸಿ ನಾನು ಹೋಗುತ್ತೇನೆ ಅಂದಾಗ ಆ ಅಮೀನಾ ಅಂದರೆ ಅತ್ತೆ ಕೇಳಲಿಲ್ಲ. ಆಯ್ತಮ್ಮ, ನಾನು ಹೇಳುತ್ತೇನೆ ನನ್ನ ಮಗನಿಗೆ, ನೀನು ನಿಮ್ಮ ಅಪ್ಪ ಬಂದಿದ್ದಾರೆ, ಅವರು ಇಷ್ಟೊಂದು ಕೇಳಿಕೊಳ್ಳುತ್ತಿರಲ್ಲ, ನೀನು ಹೋಗು ಅಂತೇಳಿ ಒತ್ತಾಯ ಮಾಡಿ ನಾದಿರ್ಳನ್ನು ಮಹಮ್ಮದ್ ಖಾನ್ ಜೊತೆ ಕಳಿಸ್ಕೊಡುತ್ತಾರೆ. ಅವರು ಮನೆಗೆ ಹೋಗುತ್ತಾರೆ. ಇದನ್ನು ತಿಳಿದಂತಹ ಈ ರಶೀದ್ಗೆ ತುಂಬ ಕೋಪ ಬರುತ್ತದೆ. ಮನೆಗೆ ಬಂದು ಇಲ್ಲಿ ನಾದಿರ್ ಇರುವುದಿಲ್ಲ. ಎಲ್ಲ ನಡೆದಿದ್ದ ಘಟನೆಯನ್ನು ತನ್ನ ಅಮ್ಮನಿಗೆ ತಿಳಿಸುತ್ತಾನೆ. ಆದರೆ ಈ ಕೋಪದಲ್ಲೇ ಮಹಮ್ಮದ್ ಖಾನ್ ತನ್ನ ಇನ್ನೊಬ್ಬಳ ಮಗಳ ಮದುವೆಯನ್ನು ಮಾಡುತ್ತಾನೆ. ತಾನಿರುವಂಥ ತೆಂಗಿನ ತೋಟವನ್ನು ಮಾರಿ ಮತ್ತು ಈ ನಾದಿರ್ಳ ಒಡವೆಯನ್ನು ಹಡ ಇಟ್ಟು ಮದುವೆ ಮಾಡುತ್ತಾನೆ. ಆದರೆ ಒಂದೇ ಒಂದು ಆಸೆ ಇತ್ತು ನಾದಿರಿಗೆ, ಖಂಡಿತ ನಮ್ಮಪ್ಪ ನನ್ನ ಗಂಡನನ್ನು ನನ್ನ ತಂಗಿ ಮದುವೆಗೆ ಕರೆಯುತ್ತಾನೆ ಅಂತ ಆಸೆ ಪಟ್ಟಿದ್ಲಾಗಲೇ ಕರೆಯುವುದಿಲ್ಲ. ಒಂದೇ ಮಾತು ಹೇಳ್ತಾನೆ ಮಹಮ್ಮದ್ ಖಾನ್, ಆ ಸೈತಾನ್ ರಶೀದನ್ನು ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಕರೆಯುವುದಿಲ್ಲ ಎಂದು ಹೇಳಿದಾಗ ಆವಾಗ ಅರ್ಥ ಆಗುತ್ತೆ ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ನಾದಿರಿಗೆ. ಆದರೆ ಏನು ಮಾಡೋಕ್ಕಾಗದೆ
ಅಲ್ಲಿ ಕಾಯುತ್ತಾ ಕೂತಿರುತ್ತಾಳೆ ನಾದಿರ. ನಾದಿರ ತನ್ನ ಗಂಡ ಮತ್ತು ಮನೆಯಿಂದ ದೂರವಾಗಿ ಕಿಲಿಯೂರಿನಲ್ಲಿ ಬೀಡಿ ಕಟ್ಟುತ್ತಾ ವಿರಹ ವೇದನೆ ಅನುಭವಿಸುತ್ತಾಳೆ. ಕೊನೆಗೆ ಮೀನು ಮಾರುವ ಪಾರುವಿನ ಮೂಲಕ ರಸೀದ್ ಪತ್ರವೊಂದು ಕಳಿಸುತ್ತಾನೆ. ಮನೆಯವರಿಗೆ ತಿಳಿಸದೆ ತನ್ನೊಂದಿಗೆ ಬಂದುಬಿಡುವಂತೆ ರಸೀದ್ ಆಕೆಯನ್ನು ಪತ್ರದ ಮೂಲಕ ತಿಳಿಸಿರುತ್ತಾನೆ. ಮಗುವಿನ ಅಪಹರಣ ಮತ್ತು ನಾದಿರ್ಳ ಸಂಕಟ. ನಾದಿರ ತನ್ನ ಗಂಡ ರಸೀದ್ ಒಂದಲ್ಲ ಒಂದು ದಿನ ಬಂದು ತನ್ನನ್ನು ಕರೆದುಕೊಂಡು ಹೋಗುತ್ತಾನೆಂಬ ಆಸೆಯಲ್ಲಿದ್ದಳು. ಈ ನಡುವೆ ಆಕೆಯ ಅತ್ತೆ ಅಮೀನಮ್ಮ ಮನೆಗೆ ಬರುತ್ತಾರೆ. ಅತ್ತೆಯನ್ನು ಕಂಡು ನಾದಿರ ಸಂಭ್ರಮ ಪಡುತ್ತಾಳೆ. ತನ್ನನ್ನು ಕರೆದೊಯ್ಯಲು ಬಂದಿರುತ್ತಾರೆಂದು ಭಾವಿಸಿ ಬಟ್ಟೆ ಬರೆಗಳನ್ನು ಸಿದ್ಧಪಡಿಸಿಕೊಳ್ಳುತ್ತಾಳೆ. ಫಾತಿಮಾ ಅಡುಗೆ ಮನೆಯಲ್ಲಿದ್ದಾಗ ಮತ್ತು ನಾದಿರ್ ಕೋಣೆಯಲ್ಲಿದ್ದಾಗ ಅತ್ತೆ ಅಮೀನಮ್ಮ ನಾದಿರ್ಳ ಪುಟ್ಟ ಮಗುವನ್ನು ಎತ್ತಿಕೊಂಡು ಯಾರಿಗೂ ತಿಳಿಸದಂತೆ ಗುಟ್ಟಾಗಿ ಕಾರಿನಲ್ಲಿ ಹೊರಟು ಹೋಗುತ್ತಾರೆ. ತನ್ನ ಪ್ರಾಣದಂತಿದ್ದ ಮಗು ಕಣ್ಣೆದುರೇ ದೂರವಾಗುವುದನ್ನು ಕಂಡು ನಾದಿರ ಮತ್ತು ಫಾತಿಮಾ ದಿಕ್ಕುದೋಚದಂತಾಗಿ ಗೋಳಾಡುತ್ತಾರೆ. ಮಹಮ್ಮದ್ ಖಾನ್ ಹಠಮಾರಿ ಸ್ವಭಾವ. ಮಹಮ್ಮದ್ ಖಾನ್ ಅಂದು ಸಂಜೆ ಮನೆಗೆ ಬಂದಾಗ ನಡೆದ ವಿಷಯ ತಿಳಿಯುತ್ತದೆ. ಆದರೆ ಅವರ ಅಹಂಕಾರ ಮತ್ತು ಮುಂಗೋಪ ಎಷ್ಟಿತ್ತೆಂದರೆ ಅಳಿಯ ಬಂದು ಕ್ಷಮೆ ಕೇಳಬೇಕೆಂಬ ಹಠಕ್ಕೆ ಬಿದ್ದು ಮಗಳನ್ನು ಗಂಡನ ಮನೆಗೆ ಕಳಿಸಲು ನಿರಾಕರಿಸುತ್ತಾರೆ. ಮಗು ಹೋದರೆ ಹೋಗಲಿ, ಅವಳನ್ನು ಇನ್ನೊಬ್ಬನಿಗೆ ಮದುವೆ ಮಾಡಿಸುತ್ತೇನೆ ಎಂಬ ಬೇಜವಾಬ್ದಾರಿಯುತ ಮಾತನಾಡುತ್ತಾರೆ. ಹೆಣ್ಣಿನ ಮನಸ್ಸಿನ ನೋವಿಗಿಂತ ಅವರಿಗೆ ತಮ್ಮ ಪ್ರತಿಷ್ಠೆಯೇ ದೊಡ್ಡದಾಗುತ್ತದೆ. ರಸೀದಿನ ತಪ್ಪು ತಿಳುವಳಿಕೆ ಮತ್ತು ತಲಾಖ್. ಇತ್ತ ರಸೀದ್ ಮಗುವನ್ನು ಕರೆತಂದ ನಂತರ ನಾದಿರ ತನ್ನ ಹಿಂದೆಯೇ ಬರುತ್ತಾಳೆಂದು ಕಾದಿರುತ್ತಾನೆ ರಸೀದ್. ಆದರೆ ಮಹಮ್ಮದ್ ಖಾನ್ ಮಣಿಪುರಕ್ಕೆ ಹೋಗಿ ರಸೀದನನ್ನು ಭೇಟಿಯಾದಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ನಾದಿರಳಿಗೆ ನಿನ್ನ ಜೊತೆ ಬಾಳಲು ಇಷ್ಟವಿಲ್ಲ, ಅವಳೇ ತಲಾಖ್ ಕೇಳುತ್ತಿದ್ದಾಳೆ ಎಂದು ಸುಳ್ಳು ಹೇಳುತ್ತಾನೆ ಖಾನ್ರು. ಇದರಿಂದ ಆತಂಕಕ್ಕೊಳಗಾದ ರಸೀದ್ ಕೋಪ ಮತ್ತು ಹತಾಶೆಯಿಂದ ಧರ್ಮಗುರುಗಳ ಮೌಲ್ವಿಗಳ ಮುಂದೆ 3 ಬಾರಿ ತಲಾಖ್ ಎಂದು ಹೇಳಿ ನಾದಿರ್ಳ ಒಂದಿನ 2 ವರ್ಷಗಳ ದಾಂಪತ್ಯವನ್ನು ಕ್ಷಣಾರ್ಧದಲ್ಲಿ ಅಂತ್ಯಗೊಳಿಸುತ್ತಾನೆ ರಸೀದ್. ಧರ್ಮದ ನಿಯಮ ಮತ್ತು ಹೆಣ್ಣಿನ ಅಸಹಾಯಕತೆ. ಕೇವಲ 3 ಶಬ್ದಗಳಿಂದ ಒಂದು ಸುಂದರ ಸಂಬಂಧ ಮುರಿದು ಬೀಳುತ್ತದೆ. ಮಹಮ್ಮದ್ ಖಾನ್ ಮಗಳಿಗೆ ಹೊಸ ಬಟ್ಟೆ ತಂದು ರಸೀದ್ ಕೊಟ್ಟಿದ್ದನ್ನೆಲ್ಲ ಹಿಂದಿರುಗಿಸಬೇಕೆಂಬ ಆಜ್ಞಾಪಿಸುತ್ತಾರೆ. ನಾದಿರಳಿಗೆ ತಂದೆಯ ಈ ವರ್ತನೆ ಮತ್ತು ಗಂಡನ ಈ ನಿರ್ಧಾರ ತೀವ್ರ ಆಘಾತ ನೀಡುತ್ತದೆ. ತಾನು ಪ್ರೀತಿಸಿದ ಗಂಡ ತನ್ನನ್ನು ಒಮ್ಮೆಯೂ ಕೇಳದೆ ಹೀಗೆ ಮಾಡಿದರಲ್ಲ ಎಂಬ ನೋವು ಆಕೆಯನ್ನು ಕಾಡುತ್ತದೆ. ಧರ್ಮದ ನಿಯಮಗಳನ್ನು ಪ್ರಶ್ನಿಸಲಾಗದ ಅಸಹಾಯಕತೆಯಲ್ಲಿ ಆಕೆಯ ದೇವರಲ್ಲಿ ಕ್ಷಮೆ ಯಾಚಿಸುತ್ತಾಳೆ. ಕ್ರೂರ ಸಮಾಜ ಮುಖ. ಮಹಮ್ಮದ್ ಖಾನ್ ಮಗಳ ನೋವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಆಕೆಯನ್ನು ಶ್ರೀಮಂತ ವ್ಯಕ್ತಿಯಾದ ಹೊಸಮನೆ ಸಲೀಂ ಎಂಬುವನಿಗೆ 2ನೇ ಹೆಂಡತಿಯಾಗಿ ನೀಡಲು ಆಲೋಚಿಸುತ್ತಾರೆ. ಅವರ ದೃಷ್ಟಿಯಲ್ಲಿ ಹೆಣ್ಣು ಕೇವಲ ಒಂದು ಜವಾಬ್ದಾರಿ ಅಥವಾ ವಸ್ತುವಿನಂತೆ ಕಾಣುತ್ತಾಳೆ. ಮಗುವಿನಿಂದ ದೂರವಾಗಿ ಗಂಡನಿಂದ ವಿಚ್ಛೇದನ ಪಡೆದ 17 ವರ್ಷದ ನಾದಿರ್ಳ ಬದುಕು ಚಂದ್ರಗಿರಿ ನದಿ ತೀರದಲ್ಲಿ ಶೂನ್ಯವಾಗಿ ನಿಲ್ಲುತ್ತದೆ. ತೀರ್ಮಾನ. ಈ ಭಾಗವು ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಭಾವನೆಗಳಿಗೆ ಬೆಲೆ ಇಲ್ಲಿರುವುದನ್ನು ಮತ್ತು ಅಹಂಕಾರ ಹಾಗೂ ತಪ್ಪು ತಿಳುವಳಿಕೆಗಳು ಹೇಗೆ ಒಂದು ಸುಂದರ ಸಂಸಾರವನ್ನು ಬಲಿ ತೆಗೆದುಕೊಳ್ಳುತ್ತದೆ ಎಂಬುದು ಅತ್ಯಂತ ಮಾರ್ಮಿಕವಾಗಿ ಚಿತ್ರಿಸುತ್ತದೆ. ಮಹಮ್ಮದ್ ಖಾನ್ ಅವರ ಮುಂಗೋಪ, ಅಳಿಯನ ಮೇಲಿನ ಸೇಡು ಮತ್ತು ತನ್ನ ಮಗಳ ಬದುಕು ಹಾಳು ಮಾಡುವುದು, ಆರ್ಥಿಕ ಕಷ್ಟಗಳು ಮತ್ತು ಸಮಾಜದ ಕಟ್ಟುಪಾಡುಗಳು ಈ ಎಲ್ಲ ಅಂಶಗಳು ಹೇಗೆ ಒಂದು ಸುಂದರ ಸಂಸಾರವನ್ನು ಒಡೆಯುತ್ತವೆ. ಆದರೆ ನಾದಿರ ಈ ಹೊಸಮನೆ ಸಲೀಂ ಅನ್ನು ನಿರಾಕರಿಸುತ್ತಾಳೆ. ಆದರೆ ಸಮಯಕ್ಕೆ ಮಹಮ್ಮದ್ ಖಾನ್ಗೆ ರೋಗ ಮತ್ತು ತೀವ್ರವಾಗ್ತಿರುತ್ತದೆ. ನನಗೇನಾದರೂ ಗತಿಯಾದರೆ ಮಗಳ ಬದುಕೇನು ಅಂತ ಈಗ ಯೋಚನೆ ಮಾಡ್ತಿದ್ದಾನೆ ಮಹಮ್ಮದ್ ಖಾನ್. ಬೇರೆ ದಾರಿಯಿಲ್ಲದೆ ಈಗ ಮತ್ತೆ ಈ ನಮ್ಮ ರಸೀದಿನ ಜೊತೆಗೆ ಈ ನಾದಿರ್ಳನ್ನು ಮದುವೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಡುತ್ತಾರೆ. ಆದರೆ ಇಲ್ಲಿ ಧರ್ಮದ ನಿಯಮ ಬರುತ್ತದೆ. ಒಂದು ಸಲ ತಲಾಖ್ ಪಡೆದ ಮೇಲೆ ಯಾವುದೇ ಕಾರಣಕ್ಕೂ ನಾವು ಮತ್ತೆ ನಾದಿರ್ನನ್ನು ರಸೀದ್ ಜೊತೆ ಕಳಿಸಲು ಸಾಧ್ಯವಿಲ್ಲ. ಆ ರೀತಿ ಆಗಬೇಕೆಂದರೆ ನಾದಿರ ಒಂದು ಮದುವೆಯಾಗಿ ಒಂದು ರಾತ್ರಿ ಅವನ ಜೊತೆ ಕಳೆದು 3 ತಿಂಗಳು ಕಾದಿ
ಆಮೇಲೆ ಅವರಿಂದ ಇವರು ತಲಾಕ್ ಪಡೆದು ಆಮೇಲೆ ಇವರು ರಶೀದನನ್ನು ಮದುವೆ ಆಗಬೇಕು. ಇದು ಧರ್ಮದ ನಿಯಮ. ಇದನ್ನು ಅವರು ಪಾಲಿಸಲು ಪ್ರಾರಂಭವಾಗುತ್ತಾರೆ ಮೊಹಮ್ಮದ್ ಖಾನ್ ಕುಟುಂಬದವರು. ಈ ಕಾದಂಬರಿಯ ಈ ಮನುಕುಲದ ಭಾಗವು ಧರ್ಮದ ಕಟ್ಟುಪಾಡುಗಳು ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯ ನಡುವೆ ಒಬ್ಬ ಹೆಣ್ಣುಮಗಳು ಅನುಭವಿಸುವ ಯಾತನೆ ಹಾಗೂ ಅಂತಿಮವಾಗಿ ಅವಳು ತೆಗೆದುಕೊಳ್ಳುವ ನಿರ್ಧಾರ ಇಲ್ಲಿ ಚಿತ್ರಿಸಲಾಗಿದೆ. ನಾದಿರಾ ಮತ್ತು ರಶೀದ್ ಮತ್ತೆ ಒಂದಾಗಬೇಕಾದರೆ ಇನ್ನೊಬ್ಬನನ್ನು ಮದುವೆಯಾಗಿ ವಿಚ್ಛೇದನ ಪಡೆಯುವುದು ಪದ್ಧತಿಯನ್ನು ಅನುಸರಿಸುವುದು ಅನಿವಾರ್ಯವಾಗುತ್ತದೆ. ಇದನ್ನು ಕೇಳಿದ ನಾದಿರಾ ಆರಂಭದಲ್ಲಿ ತೀವ್ರವಾಗಿ ವಿರೋಧಿಸುತ್ತಾಳೆ. ಆದರೆ ಪಶ್ಚಾತ್ತಾಪದಿಂದ ನರಳುತ್ತಿರುವ ತಂದೆ, ಅಸಹಾಯಕನಾಗಿ ತಾಯಿ ಮತ್ತು ಮಗುವಿನ ಪಾಪು ಮೇಲಿನ ಮಮಕಾರದಿಂದಾಗಿ ಅವಳು ಅನಿವಾರ್ಯವಾಗಿ ಈ ಒಂದು ರಾತ್ರಿಯ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ. ಮದುವೆಯ ದಬ್ಬಾಳಿಕೆಯ ಕಾದರ್ ಬಾಗೋಡಿನ ಶೇಖ್ ಅಲಿ ಎಂಬ ವಯಸ್ಸಾದ ಮಂದಬುದ್ಧಿಯ ವ್ಯಕ್ತಿಯನ್ನು ಕರೆತರುತ್ತಾನೆ. ಮದುವೆಯ ರಾತ್ರಿ ಶೇಖ್ ಅಲಿಯನ್ನು ಕಂಡು ನಾದಿರಾಳಿಗೆ ಅಸಹ್ಯ ಮತ್ತು ಜಿಗುಪ್ಸೆ ಉಂಟಾಗುತ್ತದೆ. ಪ್ರೀತಿಯ ಪತಿಯನ್ನು ಸೇರಲು ಇಂತಹ ಮೃಗದಂಥ ವ್ಯಕ್ತಿಗೆ ತನ್ನ ದೇಹವನ್ನು ಒಪ್ಪಿಸಬೇಕಾದ ವಿಧಿಯನ್ನು ಅವಳು ಸಹಿಸಲಾರಳು. ಮದುವೆಯ ವಿಧಿವಿಧಾನಗಳನ್ನು ಮುಗಿದ ನಂತರ ಕೋಣೆಗೆ ಹೋಗುವ ಮುನ್ನ ಹೊಟ್ಟೆ ಸಂಕಟ ನೆಪ ಹೇಳಿ ಹೊರಬರುವ ನಾದಿರಾ ಮಸೀದಿಯ ಬಾವಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಧರ್ಮದ ಕ್ರೂರ ನಿಯಮಕ್ಕೆ ನಾದಿರಾ ಬಲಿಯಾಗುವ ಮೂಲಕ ಕಥೆ ಅಂತ್ಯಗೊಳ್ಳುತ್ತದೆ.